ಹಲೋ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಲ್ ಕನ್ನಡ. ಇವತ್ತು ನಮ್ಮ ಜೊತೆ ಒಂದು ಪುಟಾಣಿ ಕಾರ್ ಇದೆ, MG ಕಾಮೆಟ್, ಒನ್ ಆಫ್ ದಿ ಬೆಸ್ಟ್ ಕಾರ್ ಫಾರ್ ಸಿಟಿ ಡ್ರೈವ್ಸ್. ಈ ಕಾರ್ ಯಾರೆಲ್ಲ ತೊಗೊಬೇಕು, ಏನು ಪ್ರೈಸ್ ರೇಂಜ್ ಇದ್ರದ್ದು ಎಲ್ಲ ಇನ್ಡೆಪ್ತಾಗಿ ಒಂದು ರಿವ್ಯೂ ಕೊಡ್ತೀನಿ. ಕಮಾನ್, ಲೆಟ್ಸ್ ಗೋ. ಫೈನಲ್ ಈಗ ನೀವು ನೋಡ್ತಾ ಇದ್ದೀರಾ ಒಂದು MG ಕಾಮೆಟ್. ಅಲ್ಟ್ರಾ ವೈಡ್ ಲೆನ್ಸಿಗೆ ಚೇಂಜ್ ಮಾಡಿದ ತಕ್ಷಣ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಕಾರು. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ನನ್ನ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಹೊಸ ಕಾರ್ ಲಾಂಚ್ ಆದರೂ ಅದನ್ನು ಕನ್ನಡದಲ್ಲಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಈಗ ಈ ಕಾರಲ್ಲಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಆನ್ ರೋಡ್ನ ಮೈಸೂರಲ್ಲಿ 7.3 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡಿಗೆ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ಆಲ್ಮೋಸ್ಟ್ 9.8 ಲ್ಯಾಕ್ಸ್ ಆಗುತ್ತೆ. ಬಟ್ ಖುಷಿಯಾಗೋ ವಿಚಾರ ಏನಂದರೆ ರೇಂಜ್ ಆಫ್ ದ ಕಾರ್. ಒಂದು ಸತಿ ಈ ಕಾರ್ನ ನೀವು ಚಾರ್ಜ್ ಮಾಡಿದ್ರೆ ಈಸಿಯಾಗಿ 200 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು. ಅದು ರಿಯಲ್ ವರ್ಲ್ಡ್ ರೇಂಜ್ ನಾನು ಹೇಳ್ತಾ ಇರೋದು. ಕಂಪ್ನಿಯವರು 230 ಸ್ಪೆಸಿಫೈ ಮಾಡ್ತಾರೆ, ಒಂದು 30 ಬಿಟ್ಬಿಡಿ ಹೋಗ್ಲಿ ಅಂತ. ಬಟ್ ನೀವು ಸ್ಪೋರ್ಟ್ಸ್ ಮೋಡ್ ಎಲ್ಲ ಯೂಸ್ ಮಾಡ್ಕೊಂಡು ಫಾಸ್ಟಾಗಿ ಓಡಿಸ್ತೀನಿ ಅಂದರೆ 170 to 180 ಎಕ್ಸ್ಪೆಕ್ಟ್ ಮಾಡ್ಬೋದು. ಚಾರ್ಜಿಂಗ್ ಆಪ್ಷನ್ ಅಂತ ಬಂದರೆ ನಾನು ಸದ್ಯಕ್ಕೆ ಈಗ ಮನೇಲಿ ಚಾರ್ಜ್ ಮಾಡ್ತಾ ಇದ್ದೀನಿ. ನನಗೆ ನೋಡಿ ಒಂದು ಪೋರ್ಟ್ ಇದೆ, ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇಲ್ಲ ಇದರಲ್ಲಿ. ಸೊ ಮನೆಯಲ್ಲೇ ಚಾರ್ಜ್ ಮಾಡ್ತೀನಿ ಅಂದರೆ 5 hours ಬೇಕು 10 to 80% ಕವರ್ ಮಾಡೋಕ್ಕೆ. ಅದೇ 0 to 100 ಚಾರ್ಜ್ ಮಾಡ್ತೀನಿ ಅಂದರೆ 7 hours ಬೇಕಾಗುತ್ತೆ. ಇನ್ನು ಈ ಕಾರಲ್ಲಿ ನಿಮಗೆ 3 ವೇರಿಯಂಟ್ಸ್ ಬರುತ್ತೆ, ಎಕ್ಸಿಕ್ಯೂಟಿವ್, ಎಕ್ಸೈಟು ಮತ್ತು ಎಕ್ಸ್ಕ್ಲೂಸಿವ್ ಅಂತ. ಟಾಪ್ ಎಂಡ್ ವೇರಿಯಂಟಲ್ಲಿ ಮತ್ತು ಮಿಡ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಬರೋದು. ಬೇಸಿಕ್ ಮಾಡಲೆಲ್ಲ ಏನೂ ಬರೋಲ್ಲ. ಈವನ್ ಹೆಡ್ ಲ್ಯಾಂಪ್ಸು ಹ್ಯಾಲೋಜನ್ ಆಗೋಗಿರುತ್ತೆ ಬೇಸಿಕಲಿ. ಸೊ ಫ್ರಂಟಿಂದ ನೋಡಿದ್ರೆ ಒಂದು DRL ಸ್ಟ್ರಿಪ್ ಕೊಟ್ಟಿದ್ದಾರೆ. ಈಗ ನೋಡಿ ಡಿಸೈನ್ ತೋರಿಸ್ತೀನಿ ನಿಮಗೆ. ಈ ಕ್ರೋಮ್ ಸ್ಟ್ರಿಪ್ ಇಲ್ಲಿಂದ ಶುರು ಆದರೆ ಇಲ್ಲಿ ತನಕ ಹೋಗುತ್ತೆ. ಸೊ ಫೋಕಸ್ ಮಾಡಿದ್ದಾರೆ ಕ್ಯೂಟಾಗಿ ಕಾಣಿಸ್ಲಿ ಅಂತ. ಕೆಳಗಡೆ ನೀವು ನೋಡಿದ್ರೆ ರೇಡಿಯೇಟರ್ ಗ್ರಿಲ್ ಈಸಿಯಾಗಿ ಎಕ್ಸ್ಪೋಸ್ ಆಗಿದೆ. ಇಂಡಿಕೇಟರ್ಸ್ ಬಂದು ಬಂಪರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ, ಹೆಡ್ ಲ್ಯಾಂಪಲ್ಲಿ ಇಂಟಿಗ್ರೇಟ್ ಮಾಡಿಲ್ಲ. ಬಟ್ ಲೈಟ್ ವಿಸಿಬಿಲಿಟಿ ನೈಟಲ್ಲೆಲ್ಲ ಡ್ರೈವ್ ಮಾಡ್ತಾ ಇದ್ದೀನಿ ಅಂದರೆ ಅಮೇಝಿಂಗ್ ಆಗಿದೆ. ಯಾಕಂದರೆ ಈವನ್ ಫಾರ್ ಲೋ ಬೀಮ್, ಈವನ್ ಫಾರ್ ಹೈ ಬೀಮ್ ಎರಡು ಪ್ರೊಜೆಕ್ಟರ್ ಇಲ್ಲಿ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಅಂದರೆ ಕಂಪ್ಲೀಟ್ LED ಯೂನಿಟ್ ಇದು. ಫ್ರಂಟಲ್ಲಿ ಏನು ನೋಡ್ತಾ ಇದ್ದೀರಾ, ಇದು 360 ಡಿಗ್ರಿ ಕ್ಯಾಮ್ರಾ ಥರ ಕಾಣಿಸ್ಬೋದು, ಬಟ್ ಕ್ಯಾಮ್ರಾ ಅಲ್ಲ. ನಿಮಗೆ ಬೇರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಏನು ಸೇಲ್ ಆಗುತ್ತೆ ಆ ಕಾಮೆಟಲ್ಲಿ 360 ಡಿಗ್ರಿ ಬರುತ್ತೆ. ಬಟ್ ಇಂಡಿಯಾದಲ್ಲಿ ಅದನ್ನು ಲಾಂಚ್ ಮಾಡಿಲ್ಲ. ನೋಡೋಣ. ಈಗ ಈ ಕಾರ್ನ ಯಾರು ತೊಗೊಬೇಕು ಅಂತ ಕೇಳಿದ್ರೆ, ಫಸ್ಟ್ ರೀಸನ್ ಬಂದು ಟ್ರಾಫಿಕ್ ಪ್ರಾಬ್ಲಮ್ಸ್ ಇರುತ್ತಲ್ಲ ನಿಮ್ಮ ಸಿಟಿಲಿ, ಅಂಥ ಜಾಗಕ್ಕೆ ಒಳ್ಳೆ ಕಾರ್ ಅಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಬಂದು ಪಾರ್ಕಿಂಗ್ ಪ್ರಾಬ್ಲಮ್ಸ್ ಇರೋರು, ಬ್ಯಾಂಗ್ಳೂರಲ್ಲಿರೋರು ಎಲ್ಲರಿಗೂ ಪಾರ್ಕಿಂಗ್ ಪ್ರಾಬ್ಲಮ್ಮೇ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ 2-3 ಗಾಡಿ ನಿಲ್ಲಿಸೋ ಜಾಗದಲ್ಲಿ ಈಸಿಯಾಗಿ ಕಾರ್ನ ಪಾರ್ಕ್ ಮಾಡ್ಬೋದು. ಆ್ಯಂಡ್ ಈಸಿ ಟು ಡ್ರೈವ್. ವಿಸಿಬಿಲಿಟಿ ನೋಡ್ತಾ ಇದ್ದೀರಾ, ಎಲ್ಲ 3 ಸೈಡ್ ಗ್ಲಾಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಸೈಡಲ್ಲಿ ನಿಮಗೆ ಆಗಿರ್ಬೋದು, ಫ್ರಂಟಲ್ಲಿ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ, ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈಗ ಈ ಕಾರ್ ಫೇಮಸ್ ಆಗಿರೋದೇ ಚಿಕ್ಕದಾಗಿದೆ ಅಂತ. ಡೈಮೆನ್ಷನ್ಸ್ ಬಗ್ಗೆ ಮಾತಾಡಿದ್ರೆ ನಾಟ್ ಈವನ್ 3 meters ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಯಾಕಂದರೆ ಒಂದೇ ಡೋರ್ ಇರೋದು ಕಾರಲ್ಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರಲ್ಲಿ ನಿಮಗೆ 145/70 R12 ಅಂದರೆ 12 ಇಂಚ್ ವೀಲ್ ಕೊಟ್ಟಿದ್ದಾರೆ. ಟಾಪ್ ಆ್ಯಂಡ್ ತೊಗೊಂಡ್ರು ಅಲಾಯ್ಸ್ ಬರೋಲ್ಲ, ಸ್ಟೀಲ್ ರಿಮ್ ಮೇಲೆ ಅಪ್ ಕ್ಯಾಪ್ ಕೂರಿಸಿದ್ದಾರೆ. ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಅಂತ ಎಲ್ಲ ಇದೆ. ಏನಂದರೆ ಈಗ ನಾರ್ಮಲಾಗಿ ಒಂದು 50 ಕಿಲೋಮೀಟರ್ ಸ್ಪೀಡಲ್ಲೆಲ್ಲ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಆಕ್ಸಿಲರೇಟರ್ ಮೇಲಿಂದ ಕಾಲು ಎತ್ತಿದ್ರೆ ಅದೇ ಸ್ಲೋ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬ್ಯಾಟ್ರೀಸು ವಾಪಸ್ ಚಾರ್ಜ್ ಆಗ್ತಾ ರೇಂಜು ಹಂಗೆ ಜಾಸ್ತಿ ಆಗುತ್ತೆ. ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ ಸನ್ ರೂಫ್ ಎಲ್ಲ ಏನೂ ಬರೋಲ್ಲ. ORVMs ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಮಾಡಿದ್ದಾರೆ. ಇಂಡಿಕೇಟರ್ನ ಇಲ್ಲೇ ಇಂಟಿಗ್ರೇಟು ಮಾಡಿದ್ದಾರೆ. ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದರೆ 4 ಜನ ಕೂತ್ಕೊಂಡ್ರು ಏನು ಟಚ್ ಆಗೋಲ್ಲ, ಸಫಿಷಿಯೆಂಟ್ ಆಗಿದೆ. ಹಳ್ಳಿ ಕಡೆ ಎಲ್ಲ ತೊಗೊಂಡೋಗ್ತೀನಿ ಅಂದರೆ ಸ್ವಲ್ಪ ಪ್ರಾಬ್ಲಮ್ಮೇ, ಬಟ್ ಸ್ಲೋ ಆಗಿ ಡ್ರೈವ್ ಮಾಡಬೇಕಾಗುತ್ತೆ. ಹಿಂದ್ಗಡೆ ಎಲೆಕ್ಟ್ರಿಕ್ ಬ್ಯಾಡ್ಜ್ ಕೊಟ್ಟಿದ್ದಾರೆ. ಡೋರ್ನ ಓಪನ್ ಮಾಡಿ ನಿಮ್ಗೊಂದು ಶಾಕ್ ಮಾಡ್ತೀನಿ ನೋಡಿ, ಎಷ್ಟು ಉದ್ದ ಇದೆ. ಬೇರೆ ಕಾರ್ಗಳಲ್ಲಿ ಬರೋ 2 ಡೋರ್ನ ಇಲ್ಲಿ ಒಂದೇ ಮಾಡಿಬಿಟ್ಟಿದ್ದಾರೆ, ಅಷ್ಟು ಲೆಂತಿಯಾಗಿದೆ. ಆ್ಯಂಟಿ ಗ್ರಾವಿಟಿ ಪೊಸಿಷನಲ್ಲಿ ಏನಾದರೂ ನೀವು ಕಾರ್ ನಿಲ್ಲಿಸಿದ್ರೆ, ಅಂದರೆ ಈಗ ಈ ಕಾರ್ ಹಿಂಗಿದೆ ಅಲ್ವಾ, ಸ್ವಲ್ಪ ಹಿಂಗೆ ನಿಲ್ಲಿಸಿದ್ರೆ ಡೋರ್ ಓಪನ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಹೆವಿಯಾಗಿ. ಈಗ ನೀವು ನೋಡ್ತಾ ಇದ್ದೀರಾ, ಇಂಟೀರಿಯರ್ಸ್ ಅಷ್ಟೇ ಫುಲ್ ಆ್ಯಪಲಿಂದ ಇನ್ಸ್ಪೈರ್ ಆಗಿರೋ ಥರ ಇದೆ, ಅಷ್ಟು ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಪವರ್ ವಿಂಡೋ ಕಂಟ್ರೋಲ್ಸು ಅಷ್ಟೇ ಡೋರಲ್ಲಿ ಬರೋಲ್ಲ, ಸೆಂಟ್ರಲ್ ಕೊಟ್ಟಿದ್ದಾರೆ. ಕ್ರೋಮ್ ಡೋರ್ ಓಪನರ್ಸ್ ಆಗಿರ್ಬೋದು, ಮ್ಯಾಗ್ಝಿನ್ ಹೋಲ್ಡರು ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ನನ್ನೊಂದು ಸಜೆಷನ್ ಏನಂದರೆ, ಕಾಮೆಟ್ನ ತೊಗೋತಾ ಇದ್ದರೆ ಇದೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಇಂಟೀರಿಯರ್ಸ್ಗೆ ಕಸ್ಟಮೈಸ್ ಮಾಡಿಸಿ. ಈಗ ನೋಡಿ ಬೇಜ್ ಕಲರ್ ತೊಗೊಂಡ್ಮೇಲೆ ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮಿನಿಮಮ್ ಒಂದು 7-8 years ಯೂಸ್ ಮಾಡ್ತೀನಿ ಅಂದರೆ ದಟ್ಸ್ ಅ ಬೆಟರ್ ಆಪ್ಷನ್. ಬ್ಲ್ಯಾಕ್ ಇಂಟೀರಿಯರ್ಸ್ ಕೊಟ್ಟೋಗಿ ಸುಮ್ಮನೆ. ಈಗ ಹಿಂದ್ಗಡೆ ಹೆಂಗೆ ಹೋಗೋದು ಅಂತ ಕೇಳಿದ್ರೆ, ಸೇಮ್ ಥಾರಲ್ಲಿ ಬರುತ್ತಲ್ಲ ಅದೇ ಥರ ಮೆಕ್ಯಾನಿಸಮ್ ಇದರಲ್ಲೂ. ಡೋರ್ ಬರೋಲ್ಲ, ಸೀಟ್ಸ್ ಇದೆಯಲ್ಲ ಇದನ್ನು ರಿಕ್ಲೈನ್ ಮಾಡಿಕೊಂಡು ಹಿಂದೆ ಹೋಗ್ಬೇಕಾಗುತ್ತೆ. ಕೂತ್ಕೊಂಡು ಸ್ಪೇಸ್ ಚೆಕ್ ಮಾಡೋಣ ಬನ್ನಿ. ಈಗೇನು ನೋಡ್ತಾ ಇದ್ದೀರಾ, ಮಧ್ಯದಲ್ಲಿ ಹಂಪೇ ಇಲ್ಲ. ಬೇರೆ ಕಾರಲ್ಲಿ ಯೂಶ್ವಲಿ ಸ್ವಲ್ಪ ಮೇಲ್ಗಡೆ ಎತ್ಕೊಂಡಿರುತ್ತೆ, ಬಟ್ ಕುತ್ಕೊಬೋದು, ಇದರಲ್ಲಿ ಪ್ರಾಬ್ಲಮ್ ಇಲ್ಲ. ಈವನ್ ಒಂದು ಚಿಕ್ಕದಾಗಿ ಮಗು ಇದ್ರೂ ಹಾಕ್ಬೋದು, ಅದು ಕಂಫರ್ಟೇಬಲಾಗಿ ಕೂತ್ಕೊಳ್ಳುತ್ತೆ. ನಾನು ಕೂತ್ಕೊಂಡು ಚೆಕ್ ಮಾಡಿದ್ರೆ ನೋಡಿ, ಇಲ್ಲಿ ರಿಕ್ಲೈನ್ ಮಾಡ್ತೀನಿ. ಓಕೆ, ಹಿಂದೆ ಬರ್ತಾ ಇಲ್ವಲ್ಲ. ಎಸ್, ನೀರು ಮೇಲೆ ನೋಡ್ತಾ ಇದ್ದೀರಾ, ಸಫಿಷಿಯೆಂಟ್ ಆಗಿದೆ, ಸ್ವಲ್ಪ ಸ್ಪೇಸ್ ಉಳಿಯುತ್ತೆ. ಅಂಡರ್ ಥೈ ಸಪೋರ್ಟ್ ಅಷ್ಟಕ್ಕಷ್ಟೇ, ತುಂಬ ಏನು ಚೆನ್ನಾಗಿಲ್ಲ, ಅನ್ಕಂಫರ್ಟೇಬಲ್ ನನ್ನ ಪ್ರಕಾರ. ಬಟ್ 50-60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದಾದರೆ ಹೆಡ್ ರೂಮ್ ಆಗಿರ್ಬೋದು, ಶೋಲ್ಡರ್ ಪಕ್ಕ ಸ್ಪೇಸ್ ನೋಡ್ತಾ ಇದ್ದೀರಾ, ಅದೆಲ್ಲ ಸುಪ್ರೀಮ್ಲಿ ಅಮೇಝಿಂಗ್. ಈ ಥರ ಕಾಂಪ್ಯಾಕ್ಟ್ ಕಾರಲ್ಲಿ ಇಷ್ಟು ಸ್ಪೇಸ್ ಸಿಗ್ತಾ ಇರೋದೇ ಆ್ಯಕ್ಚುಲಿ ಜಾಸ್ತಿ. ಆ ಥರ ಎಲ್ಲ ನೋಡೋದಾದರೆ 4 ಜನಕ್ಕೆ ಕಂಫರ್ಟೇಬಲ್ ಆಗಿದೆ ಅನ್ಬೋದು.
ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಾ, ವಿಂಡೋ ಓಪನ್ ಮಾಡೋಕ್ಕಾಗಲ್ಲ. ಇದೊಂಥರ ಫ್ಲೈಟಲ್ಲಿ ನಿಮಗೆ ಸೈಡ್ ವಿಂಡೋ ಇರುತ್ತಲ್ಲ ಆ ಥರ ಫಿಕ್ಸ್ ಆಗೋಗಿದೆ. ಫ್ರಂಟಲ್ಲಿ ನೀವು ಆ್ಯಕ್ಸೆಸ್ ನೋಡಬೇಕು ಅಂದರೆ ನೋಡಿ, ಡ್ಯಾಶ್ಬೋರ್ಡ್ ವ್ಯೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ರೂಫಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ ಕಾರಲ್ಲಿ ಅದೆಲ್ಲ ಹೈ ಕ್ವಾಲಿಟಿ. ನಾರ್ಮಲ್ ನಿಮಗೆ 3-4 ಇಯರ್ಸ್ಗೆಲ್ಲ ಒಂಥರ ಸ್ಕ್ವೀಸಿಂಗ್ ಸೌಂಡ್ ಆಗಿರ್ಬೋದು ಇಂಟೀರಿಯರ್ಸಲ್ಲಿ, ಅದೆಲ್ಲ ಏನೂ ಬರೋಲ್ಲ. ಈಗ ಕಾರಿಂದ ಆಚೆ ಇಳಿಯೋಣ. ನೋಡಿ 2 ಮ್ಯಾಗ್ಝಿನ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೆಂಟರಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ಗಳಿಲ್ಲ ಈ ಕಾರಲ್ಲಿ, ಫ್ರಂಟೇ ಚಾರ್ಜ್ಗೆ ಹಾಕಬೇಕು. ಈಗ ಸದ್ಯಕ್ಕೆ ಮುಂದೆ ಹೋಗೋಣ. ಓಕೆ, ಇದೇನಿದು ಮುಂದೆ ಮೂವ್ ಆಗ್ತಾ ಇಲ್ಲ. ಈಗ ನೋಡಿ, ಇಳಿಬೇಕಂದ್ರೂ ಅಷ್ಟೇ, ಇಲ್ಲಿಂದ ನಾನು ಆರಾಮಾಗಿ ಕಾಲಿಟ್ಕೊಂಡು ಆಚೆ ಹೋಗ್ಬೋದು. ಬರೀ ನಂಗೆ ಒಬ್ಬಂಗೆ ಅಂತಲ್ಲ, ಏಜ್ ಆಗಿರೋರು ಅಷ್ಟೇ ಹತ್ತಿ ಇಳಿಯೋಕೆ ಈಸಿ. ಈಗ ಥಾರಲ್ಲೆಲ್ಲ ನೋಡ್ತಿರಲ್ಲ, ಅದು ಹೈಟ್ ಇರುತ್ತೆ, ಹತ್ತಕ್ಕೆ ಒಳಗಡೆ ಸ್ಪೇಸ್ ತುಂಬಾ ಕಮ್ಮಿ, ಶೋಲ್ಡರ್ ಎಲ್ಲ ಸಿಗಾಕೋತಾ ಇರುತ್ತೆ. ಬಟ್ ಈ ಕಾರಲ್ಲಿ ಆ ಥರ ಎಲ್ಲ ಇಶ್ಯೂಸ್ ಇಲ್ಲ. ಸ್ಪೇಸ್ ನೋಡ್ಕೊಳ್ಳಿ ಒಂದ್ಸತಿ, ಹಿಂದೆ ಎಷ್ಟು ಕ್ಲೀನಾಗಿ ಕೂತ್ಕೊಬೋದು. 2 ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ, ಹೆಡ್ ರೆಸ್ಟು ಪ್ರಾಪರ್ ಆಗಿದೆ. ಮೇಲ್ಗಡೆ ಹೆಡ್ ರೂಮು ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ ಕಾರಲ್ಲಿ. ಸೀಟ್ಸ್ನ ಫೋಲ್ಡ್ ಮಾಡೋಣ. ನೋಡಿ ಫ್ರಂಟಲ್ಲಿ ಸ್ಪೇಸ್ ಎಷ್ಟಿದೆ ಅಂತ. ಮಧ್ಯದಲ್ಲಿ ಪಾರ್ಟಿಷನ್ನೇ ಇಲ್ಲ, ಆರಾಮಾಗಿ ಕಾಲಿಟ್ಕೊಂಡು ಕೂತ್ಕೊಬೋದು. ಡೋರ್ಸ್ನ ಸದ್ಯಕ್ಕೆ ಕ್ಲೋಸ್ ಮಾಡ್ತೀನಿ. ಎಲೆಕ್ಟ್ರಿಕ್ ಅನ್ನೋ ಬ್ಯಾಡ್ಜ್ ಇದೆ. ಹಿಂದ್ಗಡೆಯಿಂದ ನೋಡಿದ್ರೆ ಫುಲ್ ಫ್ಲ್ಯಾಟ್ ಡಿಸೈನ್ ಇದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ LED ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಸ್ಟ್ರಿಪ್ ಇದೆ. ಸೊ ಅನ್ಲಾಕ್ ಅಥವಾ ಲಾಕ್ ಮಾಡಿದ್ರೆ ಫುಲ್ ಗ್ಲೋ ಅಪ್ ಆಗುತ್ತೆ ನೋಡಿ. ಈಗ ಕೆಳಗಡೆ MG ಬ್ಯಾಡ್ಜಿಂಗ್ ಅಬ್ಸರ್ವ್ ಮಾಡ್ಬೋದು. ಕಾಮೆಟ್ ಇದೆ, ಇಂಟರ್ನೆಟ್ ಇನ್ಸೈಡ್ ಬರ್ತಿದ್ದಾರೆ, EV ಇದೆ. ಹಿಂದ್ಗಡೆ ಪಾರ್ಕಿಂಗ್ ಕ್ಯಾಮ್ರಾ ಜೊತೆ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಅದರಲ್ಲೇನು ವಿಸಿಬಿಲಿಟಿ ಪ್ರಾಬ್ಲಮ್ಸ್ ಬರೋಲ್ಲ ನಿಮಗೆ. ಸದ್ಯಕ್ಕೆ ಈಗ ಟೈಲ್ ಗೇಟ್ನ ಓಪನ್ ಮಾಡೋಣ. ಕೆಲವೊಂದು ಈ ಕಾರಲ್ಲಿ ಶುರು ಆಗ್ತಿರಂಗೆ ಮುಗಿದೋಗುತ್ತೆ ನೋಡಿ. ಇಲ್ಲಿ ಶುರು ಆಯಿತು, ಮುಗಿದೋಯ್ತು. ಫ್ರಂಟ್ ಬಾನೆಟ್ಟು ಅಷ್ಟೇ, ಆಮೇಲೆ ತೋರಿಸ್ತೀನಿ ನೋಡಿ, ನಿಮ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಇದೇನಿದು ಇಷ್ಟಿದೆ ಅಂತ. ಇಲ್ಲಿ ನೋಡಿ ಚಾರ್ಜರ್ ಇಟ್ಟಿದ್ದೀನಿ. ಇಲ್ಲಿ ಪಂಚರ್ ರಿಪೇರ್ ಕಿಟ್ ಇದೆ. ಯಾಕಂದರೆ ಈ ಕಾರಲ್ಲಿ ಸ್ಪೇರ್ ವೀಲೇ ಬರೋಲ್ಲ. ಏನಾದರೂ ಇನ್ ಕೇಸ್ ಪಂಚರ್ ಆಯಿತು ಅಂದರೆ ಪಂಚರ್ ರಿಪೇರ್ ಕಿಟ್ಟಿಂದ ಯೂಸ್ ಮಾಡಿಕೊಂಡು ಇನ್ನೊಂದು 60-70 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು. ಸ್ಪೇಸ್ ಸಾಕಾಗಲ್ಲ ಅಂದರೆ ಇದನ್ನು ಫೋಲ್ಡ್ ಮಾಡ್ಬೋದು ನೋಡಿ. ಸ್ವಲ್ಪ ಥಾರ್ ಥರನೇ ಇದರಲ್ಲಿ ಮೆಕ್ಯಾನಿಸಮ್. ಸ್ಪೇಸ್ ಇಲ್ವಾ, ಸೀಟ್ನ ಫೋಲ್ಡ್ ಮಾಡ್ಕೊಳ್ಳಿ ಅಂತ ಆ ಥರ ಕೊಟ್ಬಿಟ್ಟಿದ್ದಾರೆ. ಇದನ್ನು ಕ್ಲೋಸ್ ಮಾಡೋಣ ಸದ್ಯಕ್ಕೆ. ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದರೆ ನನಗೆ ಒಂಥರ ಖುಷಿ ಆಯಿತು ಈ ಕಾರಲ್ಲಿ ಆ್ಯಕ್ಚುಲಿ. ಈಗ ಒಳಗಡೆ ಹೋಗಿ ಫೀಚರ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ರೇಂಜ್ ಹೇಳಿದೆ ಅಲ್ವಾ, ಅದೇ ನಾನು ಸ್ಪೋರ್ಟ್ಸ್ ಮೋಡೆಲ್ಲ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಏಜ್ ಆದವರು ಈ ಕಾರ್ನ ಓಡಿಸ್ತಾ ಇದ್ದಾರೆ ಅಂದರೆ ಎಷ್ಟು ಈಸಿಯಾಗಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಗ್ಬೋದು ಅಂತ ತೋರಿಸ್ತೀನಿ ನೋಡಿ. ಕೀ ನನ್ನ ಪಾಕೆಟಲ್ಲಿದೆ. ಇಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಬಟನ್ ಪ್ರೆಸ್ ಮಾಡಿದ ತಕ್ಷಣ ಹೋಲ್ ಕಾರ್ ಅನ್ಲಾಕ್ ಆಗುತ್ತೆ. ಒಂದು ಸೆಂಟರಲ್ಲಿ ಆ್ಯನಿಮೇಷನ್ ಬರುತ್ತೆ ನೋಡಿ. ಈಗ ಬ್ರೇಕ್ ಪೆಡಲ್ನ ಕುತ್ಕೊಂಡು ಪ್ರೆಸ್ ಮಾಡ್ತೀನಿ, ವೆಹಿಕಲ್ ಸ್ಟಾರ್ಟ್ ಆಯಿತು. ಇಷ್ಟ ಆಯಿತಾ? ಡೋರ್ ಕ್ಲೋಸ್ ಮಾಡ್ತೀರಾ. ಮಾಡಿದ ತಕ್ಷಣ ಇಲ್ಲಿ ಸೀದಾ ನೀವು ಡ್ರೈವ್ ಮೋಡ್ಗೆ ಹಾಕ್ಕೊಂಡು ಒಂದು ಸತಿ ಬ್ರೇಕ್ ಪ್ರೆಸ್ ಮಾಡಿದ್ರೆ ರೆಡಿ ಅಂತ ಆಪ್ಷನ್ ಬರುತ್ತೆ, ಹೋಗ್ತಾ ಇರೋದೆ. ಈಗ ಬೇರೆ ಕಾರ್ ಆಗಿದ್ರೆ ನಿಮಗೆ ಪ್ರಾಬ್ಲಮ್ ಏನು ಗೊತ್ತಾ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಬೇಕು, ಇಗ್ನಿಷನ್ ಆನ್ ಮಾಡಬೇಕು, ಆಮೇಲೆ ಸ್ಟಾರ್ಟ್ ಮಾಡಿ ಆಮೇಲೆ ಹೋಗ್ತೀರಾ. ಆಟೋಮೆಟಿಕ್ ಆಗಿದ್ರೆ ನೀವು ಫುಲ್ಲು ಪಿಯಿಂದ ಡ್ರೈವ್ಗೆ ಬಂದು ಆಮೇಲೆ ಅದೆಲ್ಲ ಒಂಥರ ತಲೆನೋವು ಕೆಲಸ. ಬಟ್ ಇದರಲ್ಲಿ ಈಸಿ, ಒಂದು ಸತಿ ಬ್ರೇಕ್ನ ಪ್ರೆಸ್ ಮಾಡಿದ್ರೆ ವೆಹಿಕಲ್ ಸ್ಟಾರ್ಟ್ ಆಯಿತು. ವಾಯ್ಸ್ ಕಮೆಂಟ್ಸ್ ಎಲ್ಲ ಕೊಡುತ್ತೆ ಕಾರ್ ಒಳಗಡೆ ಹತ್ಕೊಂಡಿದ ತಕ್ಷಣ. ಈ ಗೇರ್ ಶಿಫ್ಟರ್ ಏನು ನೋಡ್ತಾ ಇದ್ದೀರಾ, ನೀವು ನಾರ್ಮಲ್ ಆಟೋಮೆಟಿಕ್ ಕಾರ್ಸಲ್ಲಿ ಮೇಲ್ಗಡೆ ಲೀವರ್ ಇರುತ್ತೆ, ಪಿಯಿಂದ ಡ್ರೈವ್ಗೆ ಹಾಕಬೇಕು. ಒಂದು ಸತಿ ಇದನ್ನು ಹಿಂಗೆ ಡ್ರೈವ್ಗೆ ಹಾಕಿದ್ರೆ ಸಾಕು, ಆಟೋಮೆಟಿಕಲಿ ಕಾರ್ನ ಮೂವ್ ಮಾಡ್ಕೊಂಡು ಈಸಿಯಾಗಿ ಹೋಗ್ಬೋದು. ಸೆಂಟರಲ್ಲಿ ನೀವು ನೋಡಿದ್ರೆ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಈ ಕಾರಲ್ಲಿದೆ. ಬಟ್ ಅಪ್ಡೇಟೆಡ್ MG ಕಾಮೆಟಲ್ಲಿ ನಿಮಗೆ ಒಂದು ಎಲೆಕ್ಟ್ರಾನಿಕ್ ಬಟನ್ ಸಿಗುತ್ತೆ, ಅಂದರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇರುತ್ತೆ ಕಾರಲ್ಲಿ, ಅದರಿಂದ ಇನ್ನೂ ಈಸಿಯಾಗಿ ಹೋಗ್ಬೋದು. ಸೆಂಟರ್ ಕನ್ಸೋಲಲ್ಲಿ ಮ್ಯಾನ್ಯುಯಲ್ AC ಕೊಟ್ಟಿದ್ದಾರೆ, ಬಟ್ ಅದು ಸ್ಕ್ರೀನಿಂದನೂ ಆಪ್ರೇಟ್ ಮಾಡ್ಬೋದು ನೋಡಿ. ಇಲ್ಲಿ ಅದೆಲ್ಲ ಕ್ಲೀನಾಗಿ UI UX ಡಿಸೈನ್ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ಕಾರಲ್ಲಿ. ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಇದೆ. ಆ್ಯಂಡ್ ಎರಡೂ ಸ್ಕ್ರೀನೇ 10.25 ಇಂಚ್ ಇದು ಟಚ್ ಸ್ಕ್ರೀನ್ ಆಗಿರುತ್ತೆ. ಈ ಸೆಂಟರ್ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಇದು ಇಲ್ಲಿಂದ ಕಂಟ್ರೋಲ್ ಮಾಡ್ಕೊಬೋದು. ಲೆಫ್ಟ್ ಸೈಡಲ್ಲಿ ನೀವು ನೋಡಿದ್ರೆ ಒಂದು ಪವರ್ ಕನ್ಸಪ್ಷನ್ದು ಗ್ರಾಫ್ ಇದೆ, ಎಷ್ಟೆಷ್ಟೆಲ್ಲ ಕಿಲೋವ್ಯಾಟ್ ಯೂಸ್ ಆಗ್ತಾ ಇದೆ ಅನ್ನೋ ತೋರಿಸುತ್ತೆ. ಇನ್ನೊಂದು ಸೈಡ್ ನೋಡಿದ್ರೆ ಟ್ರಿಪ್ ಎಷ್ಟಾಗಿದೆ ಅನ್ನೋ ತೋರಿಸುತ್ತೆ. ಸೆಂಟರಲ್ಲಿ ಪುಟಾಣಿ MG ಕಾಮೆಟ್ ಕಾರ್ ತೋರಿಸ್ತಾ ಇದೆ, ಅದು ರಿಯಲ್ ವರ್ಲ್ಡ್ ಕಾರ್ ಥರ. ಇಲ್ಲಿ ಡೋರ್ ಓಪನ್ ಮಾಡ್ತೀನಾ, ಅಲ್ಲೂ ಡೋರ್ ಓಪನ್ ಆಗಿರೋದು ತೋರಿಸುತ್ತೆ. ಹೆಡ್ಲೈಟ್ಸ್ ಆನ್ ಮಾಡ್ತೀನಾ, ಹೆಡ್ಲೈಟ್ಸ್ ಆನ್ ಆಗೋದು ತೋರಿಸುತ್ತೆ. ಸೊ ಎಲ್ಲ ಫೀಚರ್ಸ್ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ನ್ಯೂಟ್ರಲ್ಲಿರೋ ತೋರಿಸ್ತಾ ಇದೆ, ಸ್ಪೀಡೋಮೀಟರ್ ಆ್ಯಂಡ್ ರೇಂಜ್ ಎಷ್ಟು ಬರುತ್ತೆ ಅನ್ನೋದು ಇಲ್ಲೇ ತೋರಿಸ್ತಾ ಇದೆ. ಕೆಳಗಡೆ ಓಡೋಮೀಟರ್ ಆಗಿರ್ಬೋದು, ಏನೇನೆಲ್ಲ ನಿಮಗೆ ಸಿಗ್ನಲ್ಸ್ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ. ಸೊ ಫೀಚರ್ ಲೋಡೆಡ್ ಕಾರ್ ಅಂತ ಹೇಳೋದ್ರಲ್ಲಿ ಡೌಟ್ ಇಲ್ಲ. ಎಸ್ಪೆಷಲಿ MGದು ಒಂದು ಆ್ಯಪ್ ಇದೆ, ಆ್ಯಪ್ನ ಕನೆಕ್ಟ್ ಮಾಡ್ಕೊಂಡ್ರೆ ಮನೇಲೇ ಕೂತ್ಕೊಂಡು ಕಾರಲ್ಲಿ AC ಆನ್ ಮಾಡ್ಬೋದು, ಲಾಕ್ ಅನ್ಲಾಕ್ ಮಾಡ್ಬೋದು, ಆ್ಯಂಡ್ ಕೀನೆಲ್ಲ ಶೇರ್ ಮಾಡ್ಬೋದು. ಅಂಕಲ್ ಯಾರೋ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಅವ್ರನ್ನ ಸೈಡ್ಗೆ ಇಡೋಣ. ಈಗ ನೋಡಿ ಮೇಲ್ಗಡೆ ನೋಡಿದ್ರೆ ORVMs ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಹಜಾರ್ಡ್ ಲ್ಯಾಂಪ್ಸ್ ಇದೆ, ಸನ್ವೈಸರ್ಸ್ ಬಂದು ಓಕೆ. ವ್ಯಾನಿಟಿ ಮಿರರ್ ಡ್ರೈವರ್ ಸೈಡ್ಗೂ ಇದೆ, ಪರವಾಗಿಲ್ಲ. ಲೆಫ್ಟ್ ಸೈಡಲ್ಲಿ ಇಟ್ಸ್ ದೇರ್, ಲೈಟ್ ಇಲ್ಲ ಆದರೆ ಅಷ್ಟೇ.
ಇದರಲ್ಲಿ ಡ್ಯಾಶ್ ಬೋರ್ಡ್ ಅನ್ನೋದೇ ಇಲ್ಲ ನೋಡಿ, ಬರೀ ಸ್ಪೇಸ್ ಮಾತ್ರ ಇದೆ. ಅದೊಂದು ಸ್ವಲ್ಪ ಡಿಸಪಾಯಿಂಟಿಂಗ್ ಅನ್ನಿಸ್ತು ನನಗೆ. ಇಲ್ಲಿ ನೋಡಿ ಕಪ್ ಹೋಲ್ಡರ್ ಇದೆಯಲ್ಲ, ಎಷ್ಟು ಕ್ಲೆವರಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಇಲ್ಲಿರೋ ಎ ಸಿಯಿಂದನೇ ಚಿಲ್ಲಾಗ್ತಾ ಇರುತ್ತೆ ಅದು. ಬೇರೆ ಥರ ಕಪ್ ಹೋಲ್ಡರ್ಸ್ ಎಲ್ಲ ನೀವು ನಾರ್ಮಲಾಗಿ ಇಟ್ಟರೆ ಅದು ಬಿಸಿಯಾಗಿ ಹೋಗಿರುತ್ತೆ ಇಂಜಿನ್ ಹೀಟ್ಗೆಲ್ಲ. ಬಟ್ ಇದರಲ್ಲಿ ಎ ಸಿಯಿಂದ ಚಿಲ್ಲಾಗ್ತಾ ಇರುತ್ತೆ ಡ್ರಿಂಕ್. ವಿಸಿಬಿಲಿಟಿ ಏನು ನೋಡ್ತಾ ಇದ್ದೀರಾ, ಈಗ ಡೋರ್ಸ್ನ ಕ್ಲೋಸ್ ಮಾಡ್ತೀನಿ. ಈ ಕಡೆ ಗ್ಲಾಸ್ ಏರಿಯಾ ನೋಡ್ತಾ ಇದ್ದೀರಾ, ಫ್ರಂಟ್ ಗ್ಲಾಸ್ ಏರಿಯಾ, ಲೆಫ್ಟ್ ಸೈಡ್ ಗ್ಲಾಸ್ ಏರಿಯಾ. ಎಲ್ಲೇ ನೋಡಿದ್ರು ನನಗೆ ಕ್ಲಿಯರ್ ವಿಸಿಬಿಲಿಟಿ ಇದೆ. ಈಗ ನೋಡಿ ಹಂಪ್ ಏನಾದರೂ ಬಂತಾ ಫ್ರಂಟಲ್ಲೇ ಕಾಣಿಸುತ್ತೆ. ಏಜ್ ಆದವ್ರಿಗೆ ಸ್ವಲ್ಪ ಅವ್ರಿಗೆ ಪಕ್ಕದಲ್ಲೆಲ್ಲ ನೋಡೋಕ್ಕೆ ಕಷ್ಟ, ಬಟ್ ಅಂಥವ್ರಿಗೆ ಈ ಕಾರಲ್ಲಿ ವಿಸಿಬಿಲಿಟಿ ಇನ್ನೂ ಈಸಿ ಆಗುತ್ತೆ. ಕೆಳಗಡೆ ಪಾರ್ಟಿಷನ್ ಇಲ್ಲ ಅಂದೆ ಅಲ್ವಾ, ದಪ್ಪ ಇರೋರೆಲ್ಲ ಕಾರನ್ನ ಇನ್ನೂ ಸ್ವಲ್ಪ ಸೈಡ್ಗೆ ಹಾಕೊಂಡು ಕುತ್ಕೊಬೋದು. ನಾರ್ಮಲ್ ಕಾರ್ಸಲ್ಲೆಲ್ಲ ಆದರೆ ಇದು ತಡಿತಾ ಇರುತ್ತೆ ಇಲ್ಲೊಂದು. ಸೊ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇದೊಂಥರ ಪ್ರಾಕ್ಟಿಕಲ್ ಕಾರು ಸಿಟಿ ಒಳಗಡೆ ಓಡಾಡೋಕ್ಕೆ. ಈಗ ರೈಟ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ಓವರ್ ವಿಮ್ಸ್ನ ಅಡ್ಜಸ್ಟ್ ಮಾಡ್ಬೋದು, ಹೆಡ್ಲ್ಯಾಂಪ್ ಲೆವೆಲರ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ನ ಬರೀ ಟಿಲ್ಟ್ ಮಾಡ್ಬೋದು, ಟೆಲಿಸ್ಕಾಪಿಕ್ ಇಲ್ಲ, ಅದು ಮೂಮೆಂಟ್ ಸ್ವಲ್ಪ ಕಮ್ಮಿ ಇದೆ ಇದ್ರದ್ದು. ಸ್ಪೋರ್ಟ್ಸ್ ಮೋಡ್ ಅಂತ ಹೇಳಿದೆ ಅಲ್ವಾ, ಈ ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ ನೋಡಿ. ಈಗ ಈಕೋದಲ್ಲಿದೆ, ನಾರ್ಮಲ್ಗೆ ಹೋಗುತ್ತೆ, ಸ್ಪೋರ್ಟ್ಸ್ ಮೋಡ್ ಪುನಃ ಇಲ್ಲಿಂದನೇ ಶಿಫ್ಟ್ ಮಾಡಿ ಆಫ್ ಮಾಡ್ಬೋದು. ಓಕೆ, ಈಗ ನಾನು ಕಾರ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಈಗ ಎಲ್ಲರೂ ಕೇಳೋದು ಕಾರ್ ಇಷ್ಟು ಚಿಕ್ಕದಾಗಿದೆ, ಓಕೆ, ಸೇಫ್ಟಿ ಹೆಂಗೆ ಅಂತ. ಈ ಕಾರಲ್ಲಿ 2 ಏರ್ ಬ್ಯಾಗ್ ಇದೆ, ABS ವಿತ್ EBD ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಸಿಟಿ ಒಳಗಡೆ ನೀವೇನು 120, 130 ಹೋಗಲ್ಲ. ಈ ಕಾರ್ ಹೋಗೋದೇ ಆ್ಯಕ್ಚುಲಿ 110 ಅಷ್ಟೇ. ನಾನು ಅಷ್ಟು ಟ್ರೈಯೇ ಮಾಡಿಲ್ಲ ಇಲ್ಲಿ ತನಕ. ಮ್ಯಾಕ್ಸಿಮಮ್ ನಾನು ಹೋಗಿರೋದೇ 85, 90. ಸೊ ಸೇಫ್ಟಿಗೆ ಸ್ಮಾಲ್ ಕಾಂಪ್ಯಾಕ್ಟ್ ಕಾರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಕ್ಲೀನಾಗಿ ಕೊಟ್ಟಿದ್ದಾರೆ.